ಕರಾವಳಿಯಲ್ಲಿ ಈ ಬಾರಿ ಉತ್ತಮವಾಗಿ ಭತ್ತ ಬೆಳೆದಿರುವ ರೈತರು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಭತ್ತದ ಪೈರು ಕಟಾವಿಗೆ ಸಿದ್ಧವಾದರೂ ಯಂತ್ರಗಳು ಸಿಗದೆ ಗದ್ದೆಯಲ್ಲಿ ಒಣಗ್ತಾ ಇದೆ. ದೀಪಾವಳಿ ವೇಳೆಗೆ ಪೈರು ಮನೆ ಸೇರ್ತಾ ಇತ್ತು. ಆದರೆ ಈ ಬಾರಿ ಗದ್ದೆಯಲ್ಲಿ ಬಿಸಿಲಿಗೆ ಮೈಯೊಡ್ಡಿ ನಿಂತಿವೆ. ಉಡುಪಿಯಲ್ಲಿ ರೈತರ ಸ್ಥಿತಿ ಅಯೋಮಯವಾಗಿದ್ದು ಭತ್ತ ಬೆಳೆದವರಿಗೆ ಈ ಬಾರಿ ಸಾಲು ಸಮಸ್ಯೆ ಎದುರಾಗಿದೆ. ಕಟಾವಿಗೆ ಯಂತ್ರಗಳಿದ್ದಾಗ ಮಳೆ ಬಿಟ್ಟಿರಲಿಲ್ಲ, ಮಳೆ ಬಿಟ್ಟಾಗ ಈಗ ಯಂತ್ರಗಳಿಲ್ಲ. ಶಿವಮೊಗ್ಗ, ದಾವಣಗೆರೆ, ಮಲೆನಾಡು ಭಾಗಕ್ಕೆ ಕಟಾವು ಯಂತ್ರಗಳು ತೆರಳಿವೆ. ಕರಾವಳಿಯಲ್ಲಿ 40% ಮಾತ್ರವೇ ಭತ್ತದ ಪೈರು ಕಟಾವು ಮಾಡಲಾಗಿದ್ದು ಗದ್ದೆಯಲ್ಲೇ ಭತ್ತದ ಪೈರು ಒಣಗ್ತಾ ಇದೆ ಅಂತ ರೈತರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಐಷಾರಾಮಿ ವಸ್ತುಗಳ ಕಳ್ಳತನ ಆಯಿತು. ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೋಳಿಗಳ ಕಳ್ಳತನ ನಡೀತಾ ಇದೆ. ಬೆಂಗಳೂರಿನ ಕೋಲ್ಸ್ ಪಾರ್ಕ್ ಬಳಿಯ ಮನೆ ಮುಂದೆ ಸಾಕಿದ ಕೋಳಿಗಳನ್ನು 3 ಯುವಕರು ಕದ್ದೊಯ್ದಿದ್ದಾರೆ. ಕೋಳಿ ಜೊತೆಗೆ ಅದರ ಪಂಜರವನ್ನು ಕೂಡ ಕದ್ದಿದ್ದು ಭಾರೀ ಗಾತ್ರದ ಪಂಜರ ಎತ್ತೋದಿಕ್ಕೆ ಆಗದೆ ಯುವಕರು ಪರದಾಡಿದ್ದಾರೆ. ನಂತರ ಪಂಜರವನ್ನು ಎತ್ಕೊಂಡು ಸ್ಕೂಟಿ ಮೇಲೆ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ನಿನ್ನೆ ಬೆಳಗ್ಗೆ 11 ಗಂಟೆಯ ಸುಮಾರಿಗೆ ಈ ಘಟನೆಯಾಗಿದೆ. ಕೋಳಿ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜಿಕೆವಿಕೆಯಲ್ಲಿ ಕೃಷಿ ಮೇಳ ಸಂಭ್ರಮ ಮೇಳೈಸಿದ್ದು 2025ರ ಕೃಷಿ ಮೇಳಕ್ಕೆ ಸಚಿವ ಚಲುವರಾಯಸ್ವಾಮಿ ಚಾಲನೆ ಕೊಟ್ಟಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಕೃಷಿ ವಿವಿ ಕುಲಪತಿ ಎಸ್ವಿ ಸುರೇಶ್, ಕೃಷಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಸ್ ಸೆಲ್ವಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ಮತ್ತು ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ರಾಜ್ಯ, ಜಿಲ್ಲಾ ತಾಲೂಕು ಮಟ್ಟದ ಪ್ರಗತಿಪರ ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಒಟ್ಟಾರೆ 17 ಅತ್ಯುತ್ತಮ ರೈತರಿಗೆ ಕೃಷಿ ವಿವಿ ಪ್ರಶಸ್ತಿಗಳನ್ನು ನೀಡುತ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.